ಲಡ್ಡು ಮುತ್ಯನ ಲಡ್ಡು ಮುತ್ಯನ ಲಡ್ಡು ಮುತ್ಯನ ಲಡ್ಡು ಮುತ್ಯನ. ಹಲೋ ಗೈಸ್, ನನ್ನ ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಸುಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನನಗೆ ನೀವು ಚೆನ್ನಾಗಿದ್ರೆ ಸಾಕು. ಇವತ್ತಿನ ಟಾಪಿಕ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಲಡ್ಡು. ಈಗ ನಾನೇನು ತೋರಿಸ್ತೀನಿ ನಿಮಗೆ, ಬುದ್ಧಿಮಾನ್ಯ ಹುಡುಗ. ಅವನು ಇತ್ತೀಚೆಗೆ ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ತುಂಬಾನೇ ಟ್ರೆಂಡಿಂಗ್ ಅಲ್ಲ ಅವನು. ಅದು ಹೆಂಗೆ ಅಂದರೆ ತಿರುಗ್ತಾ ಇರೋ ಫ್ಯಾನ್ನ ಒಂದ್ಸಲ ನೋಡ್ತಾನೆ, ಎದುರ್ಕೋತಾನೆ, ಮುಟ್ಬೇಕಾ ಬೇಡವಾ ಅಂತ. ಆಮೇಲೆ ಒಂದ್ಸಲ ಆಗಿದಾಗಲಿ ಅವ್ನು ಧೈರ್ಯ ಮಾಡ್ಬಿಟ್ಟು ಮುಟ್ಬಿಡ್ತಾನೆ. ಅದು ಇಷ್ಟು ತುದಿಲಿ ಹಿಂಗೆ ಮುಟ್ಬಿಡ್ತಾನೆ. ಆಮೇಲೆ ಅದ್ರಲ್ಲಿ ಬರೋ ಧೂಳನ್ನ ಎಲ್ಲರೂ ಮುಖದ ಮೇಲೆ ಹಿಂಗೆ ಹಾಕ್ಬಿಟ್ಟು ಓಂ ನಮ ಶಿವಾಯ ಓಂ ನಮ ಶಿವಾಯ ಅಂತ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಸಂಚಾರ ಮಾಡುತ್ತ ಭಕ್ತರ ಮನಿ. ಇವಾಗ ನಾನು ದೇವ್ರಾ, ನಂದು ಬೂದಿ ಪಾರ್ಸಲ್ ಕೊಟ್ಕೊಳ್ತೀನಿ, ಅಲ್ಲೆಲ್ಲರೂ ಹಚ್ಕೊಬಿಡಿ. ನಾನು ಮೂಢನಂಬಿಕೆನ ಹುಡ್ಸೋಕ್ಕೆ ಈ ವಿಡಿಯೋ ಮಾಡ್ತಾಯಿಲ್ಲ, ಮೂಢನಂಬಿಕೆನ ಓಡ್ಸೋಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಸೊ ಪಾಪ ಈ ಹುಡುಗನ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಪಾಸ್ಟ್ ಹೋಗೋಣ ಬನ್ನಿ. ಮುಂಚೆ ಬ್ರಿಟಿಷ್ ಕಾಲದಲ್ಲಿ ಲಡ್ಡು ಮುತ್ಯ ಅಂತ ಒಬ್ರು ಇದ್ರಂತೆ, ಬ್ರಿಟಿಷ್ ಕಾಲದಲ್ಲಿ ಅಂತ. ಸೊ ಲಡ್ಡು ಮುತ್ಯ ಅಂತ ಒಬ್ರು ಇದ್ರಂತೆ. ಅವರು ಸಂಚಾರಿ ಅಂತೆ. ಈ ಸ್ವಾಮೀಜಿಗಳು ಇರ್ತಾರಲ್ಲ, ಸನ್ಯಾಸಿಗಳು, ಆ ಥರ ಊರಿಗೆಲ್ಲ ಹೋಗ್ತಿರಂತೆ. ಅವ್ರ ಮನೆಗೆ ಹೋಗೋದು, ಆಶೀರ್ವಾದ ಮಾಡೋದು, ಈ ಥರ ಮಾಡ್ತಿದ್ರಂತೆ. ಅವರು ಸ್ವಲ್ಪ ಬುದ್ಧಿಮಾನ್ಯ ಥರ ಅಂತೆ. ಅವ್ರ ಹೆಸರು ಲಡ್ಡು ಮುತ್ಯ. ಅವ್ರ ಹೆಸರು ಒಂದು ಮಠ ಬೇರೆ ಇದೆ ಸೈಡು, ನಾರ್ತ್ ಸೈಡು. ಸೊ ಅದು ಪಾಸ್ಟು. ಈಗ ಪ್ರೆಸೆಂಟಿಗೆ ಬರೋದಾದ್ರೆ ಈ ಹುಡುಗನ ಹೆಸರು ಲಡ್ಡು ಮುತ್ಯ ಅಂತೆ. ಇವನು ಸ್ವಲ್ಪ ಅಂಗವಿಕಲ, ಬುದ್ಧಿಮಾನ್ಯ. ಸೊ ಅಲ್ಲಿಗೆ ಇಲ್ಲಿಗೆ ಸಿಂಕ್ ಮಾಡಿಬಿಟ್ಟು ಈ ಜನ, ಉತ್ತರ ಕರ್ನಾಟಕದ ಮಂದಿ ಮೂಢನಂಬಿಕೆನ ಸ್ವಲ್ಪ ಪೀಕಿಗೆ ತೊಗೊಂಡೋಗ್ಬಿಟ್ಟು ಇವರೇ ಲಡ್ಡು ಮುತ್ಯನ ನೆಕ್ಸ್ಟ್ ಅವತಾರ, ಭಗವಾನ್ ಅವತಾರ್ ಲಡ್ಡು ಮುತ್ಯ ಅಂತ ಕರೀತಾರೆ. ಈ ಥರ ಅಂಗವಿಕಲನೆಲ್ಲ ನೀವು ಲಡ್ಡು ಮುತ್ಯ ಅಂತ ಕರಿತಿರಲ್ಲ. ಹಂಗಾರೆ ನಮ್ಮ ಕಡೆ ಎಲ್ಲ ಎಷ್ಟು ಅಂಗವಿಕಲ ಇರ್ತಾರೆ, ಅವರೆಲ್ಲರೂ ನಾವು ಲಡ್ಡು ಮುತ್ಯ ಅಂತ ಕರಿಬೋದಾ? ಒಂದ್ಸಲ ಹುಡುಗನ ಮುಖ ನೋಡಿ, ಪಾಪ ಹುಡುಗನ್ ಸರಿಯಾಗಿ ಚೀನ್ ಟಪಾಕ್ ಡಮ್ ಡಮ್ ಅನ್ನಕ್ ಬರಲ್ಲ. ಇವನು ಸ್ವಾಮೀಜಿ ಅಂತೆ. ಈ ಹುಡುಗ ಲಡ್ಡು ಮುತ್ಯ ಹೆಂಗೆ ಅಂದ್ರೆ, ಭಕ್ತರು ₹1 ಕಾಣಿಕೆ ಕೊಟ್ಟರು ಇಸ್ಕೊಳ್ಳಲ್ವಂತೆ. ಏನಂದ್ರೆ ಏನು ಕಾಣಿಕೆ ಇಸ್ಕೊಳ್ಳಲ್ವಂತೆ. ಆದ್ರೆ 36 ಲಕ್ಷ ಬೆಳೆ ಬಾಳೋ ಇನೋವಾ ಕ್ರಿಸ್ಟಾ ಕಾರ್ನ ಕಾಣಿಕೆಗೆ ಇಸ್ಕೊಳ್ಳೋಣಂತೆ. ಹೆಂಗೆ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಸ್ವಲ್ಪ ಹೇಳಿ, ಉತ್ತರ ಕರ್ನಾಟಕದ ಮಂದಿ ಹೇಳಿ, ಅದು ಹೆಂಗೆ ಇಸ್ಕೊಂಡ್ರು? ಆಗಿನ ಕಾಲ ಲಡ್ಡು ಮುತ್ಯ ಅವರು ಊರಿಂದ ಊರಿಗೆ ನಡ್ಕೊಂಡು ಸಂಚಾರ ಮಾಡ್ತಿದ್ರಂತೆ. ಈಗಿನ ಲಡ್ಡು ಮುತ್ಯ ಅವರು ಅಪ್ಡೇಟೆಡ್ ವರ್ಷನ್ ಅಲ್ವಾ, ಅದಕ್ಕೆ ಓಡಾಡಕ್ಕೆ ಸುಸ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಕಾರ್ ಇಸ್ಕೊಂಡಿರ್ಬೋದು. ಅದರಲ್ಲೂ ಇನೋವಾ ಕ್ರಿಸ್ಟಾ ಕಾರೇ ಬೇಕಿತ್ತಾ? ಯಾಕೆ ಆಲ್ಟೋ ಇರ್ಲಿಲ್ವಾ, ಸ್ವಿಫ್ಟ್ ಇರ್ಲಿಲ್ವಾ? ಅಲ್ಲ ಕಣಪ್ಪ ಲಡ್ಡು ಮುತ್ಯ, ಆ ಸ್ಟಂಟ್ ಎಲ್ಲ ಬೇಕಾ ನಿನ್ಗೆ? ನೀನ್ ಭಕ್ತರು ಎತ್ತಿರ್ತಾರೆ ನಿನ್ನ ಚೇರಲ್ಲಿ, ಹಿಂಗೆ ಲಡ್ಡು ಮುತ್ಯಾರ ಅನ್ಕೊಂಡು ಸಡನ್ನಾಗಿ ಯಾವನೋ ಒಬ್ಬ ಭಕ್ತಂಗೆ ಕಾಲ್ ಬಂದ್ಬಿಡ್ತು, ಇಂಪಾರ್ಟೆಂಟ್ ಕಾಲು, ಅಲೋ ಅಂದ್ಬಿಟ್ಟು ಹಿಂಗೆ ಬಿಟ್ಬಿಟ್ಟ ಚೇರ್ನ. ಏನ್ ಮಾಡ್ತೀಯ ಅವಾಗ? ಕೆಳಗಡೆ ಲ್ಯಾಂಡ್ ಆಗಲ್ಲ, ಡೈರೆಕ್ಟ್ ಕೈಲಾಸಕ್ಕೆ. ನಮ್ಮ ಉತ್ತರ ಕರ್ನಾಟಕದ ಅವತಾರ್ ಶ್ರೀ ಲಡ್ಡು ಮುತ್ಯ ಅವ್ರದ್ದು ಇನ್ನೊಂದು ವಿಡಿಯೋ ಸಿಕ್ಕಿದೆ ನೋಡಿ. ಲಡ್ಡು ಮುತ್ಯನ ಅವತಾರ ಈಗಿನ ಸಂಚಾರಿ ದೇವರ ಲಡ್ಡು ಮುತ್ಯನ. ಅಕ್ಕ ಗೊತ್ತಾಯ್ತು ಬಿಡು ನೀನು ಯಾಕೆ ಹೋಗಿದ್ಯಾ ಅಂತ. ನಿನ್ಗೂ ಆಶೀರ್ವಾದ ಮಾಡ್ತಾರೆ, ಡೋಂಟ್ ವರಿ. ಸ್ಪೆಷಲಾಗಿ ಆಶೀರ್ವಾದ ಮಾಡ್ತಾನೆ. ಈ ಹುಡುಗ ಈ ಥರ ಟ್ರೆಂಡ್ ಊಟಾಕ್ಬಿಟ್ಟ, ಫ್ಯಾನ್ ಆಫ್ ಮಾಡೋದನ್ನ. ಅದಕ್ಕೆ ಜನ ಇದನ್ನು ನೋಡಿ ಕಮೆಂಟ್ ಹಾಕಿದ್ರು, ಓ ಇದ್ಯಾಕೆ ಇವ್ನು ನಿಜವಾದ ಪವಾಡ ಪುರುಷನೇ ಆಗಿದ್ರೆ ಬರೀ ಫ್ಯಾನ್ ಆಫ್ ಮಾಡೋದಲ್ಲ, ಫ್ಯಾನ್ ಎಲ್ಲರೂ ಆಫ್ ಮಾಡ್ತಾರೆ. ಇವ್ನು ನಿಜವಾದ ಪವಾಡ ಪುರುಷನೇ ಆಗಿದ್ರೆ ಮಿಕ್ಸಿ ತಿರ್ತಾರ, ಮಿಕ್ಸಿ ಬ್ಲೇಡ್ ಆಫ್ ಮಾಡಲಿ, ಬ್ಲೇಡ್ ತಿರ್ತಾ ಇರುತ್ತಲ್ಲ ಅದನ್ನು ಹಿಡ್ದು ಆಫ್ ಮಾಡಲಿ, ಹೆಲಿಕಾಪ್ಟರ್ದು ಹಿಂದೆ ಇರುತ್ತಲ್ಲ, ತಿರುಗ್ತಾ ಇರುತ್ತಲ್ಲ ವಿಂಗ್ಸು, ಅದನ್ನು ಆಫ್ ಮಾಡಲಿ ಅಂತ ಕೇಳ್ತಾವ್ರೆ. ಸೊ ಅದು ನಿಜಾನೇ, ಅವ್ರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಅವ್ನು ನಿಜವಾದ ಪವಾಡ ಪುರುಷನಾಗಿದ್ದರೆ ಅದನ್ನು ಟ್ರೈ ಮಾಡಬೇಕಪ್ಪ. ಸೊ ಈ ಹುಡುಗೊಂದಿಷ್ಟು. ಇನ್ನೊಬ್ಬ ಮುತ್ಯ ಇದ್ದಾನೆ, ಅವನ ಬಗ್ಗೆ ತೋರಿಸ್ತೀನಿ ನೋಡಿ. ಅವನ ಹೆಂಗೆ ಮೋಡಿ ಮಾಡೋಣಂದ್ರೆ, ಜನರಿಗೆ ಈ ಸಕ್ಕರೆ ಇರ್ತವೆ, ಇರುವೆಗಳು ಹೋಯ್ತಾವಲ್ಲ, ಹಂಗೆ 24 ಗಂಟೆ ಹಿಂದೆ ಜನ. ಅದು ಈ ಮುತ್ಯ ಸ್ವಾಮಿಗಳು ಹೆಂಗೆ ಅಂದರೆ ಮಾಡರ್ನ್, ಅಪ್ಡೇಟೆಡ್. ನೀವು ಯಾವತ್ತಾರು ಸ್ವಾಮೀಜಿ ಇನಾಗ್ರೇಷನ್ಗೆ ಚಡ್ಡಿ ಹಾಕೊಂಡು ಹೋಗೋದು ನೋಡಿದ್ದೀರಾ? ಈ ಸ್ವಾಮೀಜಿ ಹೋಗ್ತಾರೆ. ಈ ಸ್ವಾಮಿಗಳ ಬಗ್ಗೆ ಹೇಳ್ಬೇಕು ಅಂದರೆ, ಸ್ವಾಮಿಗಳು ಬೈಕ್ ಓಡಿಸ್ತಾರೆ, ಸ್ವಾಮಿಗಳು ಆಟೋನೂ ಓಡಿಸ್ತಾರೆ, ಸ್ವಿಮ್ಮಿಂಗ್ ಮಾಡ್ತಾರೆ. ಈ ಸ್ವಾಮಿಗಳನ್ನ ಉತ್ತರ ಕರ್ನಾಟಕದ ಕಡೆ ನಡೆದಾಡೋ ದೇವರು ಅಂತಾರಂತೆ. ಅವು ಸ್ವಾಮಿಗಳು ಬರೀ ನಡೆದಾಡಲ್ಲ, ಓಡ್ತಾರೆ. ಉಸೇನ್ ಬೋಲ್ಟ್ ಸ್ವಾಮಿಗಳೇ ಜನರು ಕೊಡೋ ಬಿರುದೇನು ಗೊತ್ತಾ? ನಡೆದಾಡೋ ದೇವರು ಒಂದು. ಇನ್ನೊಂದು ಅಪ್ಪಾಜಿ. ಅದು ಇವ್ರ ಪಾಸ್ಟಿಗೆ ಬರೋದಾದ್ರೆ ಇವ್ರ ಅಪ್ಪನ ಹೆಸರು ಏನೋ ಮುತ್ಯ ಅಂತೆ. ಸೊ ಇವ್ರೇನೋ ಜ್ಯೋತಿಷ್ಯ ಹೇಳೋದು ಅದೆಲ್ಲ ಮಾಡ್ತಿದ್ರಂತೆ. ಅದನ್ನೇ ಇವ್ರ ಅಪ್ಪ ತೀರೋದ್ಮೇಲೆ ಮಗ ಕಂಟಿನ್ಯೂ ಮಾಡ್ತಾ ಇರೋದು. ಅದಕ್ಕೆ ಮಗಂಗೆ ಇಷ್ಟೊಂದು ಹೈಪು. ಈಗ ಈ ಮಲ್ಲಿಕಾರ್ಜುನ್ ಮುತ್ಯ ಅನ್ನೋನು ಮುಖ ನೋಡ್ಬಿಟ್ಟು ಪ್ರಾಬ್ಲಮ್ ಹೇಳ್ತಾನಂತೆ, ಏನು ಪ್ರಾಬ್ಲಮ್ ಇದೆ ಅಂತ. ಹಂಗಾರೆ ನಮ್ಮ ಕಡೆ ಆಸ್ಟ್ರಾಲಜಿಗಳು ಇರ್ತಾರಲ್ಲ, ಈ ಜ್ಯೋತಿಷ್ಯ ಹೇಳೋರು, ಅವ್ರ ಮುಖ ನೋಡ್ಬಿಟ್ಟು ಪ್ರಾಬ್ಲಮ್ ಹೇಳ್ತಾರಪ್ಪ. ಹಂಗಾರೆ ಅವರು ನಾವು ಮುತ್ಯ ಅಂತ ಕರಿಬೋದಾ? ಅವ್ರು ನಾವು ದೇವ್ರು ಅಂತ ಕರಿತೀವಾ?
ದುಡ್ಡು ಕೊಟ್ಬಿಟ್ಟೆ ತಾನೇ ನೋಡ್ತೀವಿ, ಅವ್ರನ್ನ ಎಷ್ಟು ನಂಬೇಕೋ ಅಷ್ಟು ನಂಬ್ತೀವಿ, ಎಲ್ಲಿ ಇಡಬೇಕೋ ಅಲ್ಲೇ ಇಡ್ತೀವಿ. ಬಟ್ ಈ ಜನ ಐಪ್ ಕೊಟ್ಟಿದ್ದು ಉತ್ತರ ಕರ್ನಾಟಕದ ಜನ. ನಿಮ್ಮ ಹಿಂದೆ ಒಂದು ಕಿಚ್ಚಿದೆ ತಾಯಿ. ಹೌದು ತಾಯಿ, ನಿಮ್ಮ ಹಿಂದೆ ಒಂದು ಕಿಚ್ಚಿದೆ, ಆ ಕಿಚ್ಚು ನಿಮ್ಮನ್ನೇ ಕಚ್ಚಿ ತಿನ್ನೋ ಥರ ನೋಡ್ತಾ ಇದೆ. ಸೊ ಇಷ್ಟೆಲ್ಲ ನೋಡಿದ್ಮೇಲೆ ನನಗೆ ಒಂದು ಪ್ರಾಸ ಹೇಳಬೇಕು ಅನ್ಸಿದೆ. ಬುಲೆಟ್ ಇಟ್ಕೊಂಡಿರೋನ ಕರೀತಾರೆ ಬುಲೆಟ್ ಬಸ್ಯಾ. ಉತ್ತರ ಕರ್ನಾಟಕದ ಭಾಗದಲ್ಲಿ ಫೇಮಸ್ ಆಗಿದ್ದಾರೆ ಈ ಲಡ್ಡು ಮುತ್ಯ, ಮಲ್ಲಿಕಾರ್ಜುನ್ ಮುತ್ಯ. ಇವರಿಬ್ರು ಸೇರ್ಕೊಂಡು ಜನರುಗಳಿಗೆ ಮಾಡ್ತಾ ಇದ್ದಾರೆ ಚೂತ್ಯ. ಯಾವಾಗುತ್ತೋ ಗೊತ್ತಿಲ್ಲ ಈ ಡೋಂಗಿಗಳ ಅಂತ್ಯ. ಥ್ಯಾಂಕ್ ಯು ಚಿನ್ನ. ಸೊ ನಾನು ಈ ವಿಡಿಯೋ ಮುಖಾಂತರ ಹೇಳೋದು ಇಷ್ಟೇ, ಆದಷ್ಟು ಒಳ್ಳೇದನ್ನು ನಂಬಿ ಆಧ್ಯಾತ್ಮ ಕಡೆ ಒಲವು ಕೊಡಿ, ಬೇಡಿ ಅಂತ ಹೇಳಲ್ಲ. ಬಟ್ ಈ ಥರ ಮೂಢನಂಬಿಕೆಗಳನ್ನ ನಂಬೇಡಿ. ಅವ್ರು ಇರೋದೇ ನಿಮ್ಮನ್ನ ಡೋಂಗಿ ಮಾಡೋಕ್ಕೆ, ನಿಮ್ಮನ್ನ ಚೂತಿಯ ಮಾಡೋಕ್ಕೆ. ಈ ವಿಡಿಯೋನ ಸಾಧ್ಯವಾದಷ್ಟು ಜಾಸ್ತಿ ಜನಕ್ಕೆ ಶೇರ್ ಮಾಡಿ, ಅವ್ರಿಗೂ ಮೂಢನಂಬಿಕೆ ಹೋಗಲಿ ಅಂತ ಹೇಳ್ತಾ, ನೀವು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ. ನಾನು ಮಾಡಿರೋ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಮಲ್ಲಿಕಾರ್ಜುನ್ ಮುತ್ಯ, ಲಡ್ಡು ಮುತ್ಯ, ಬಾಯ್.